ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನವೇ ಆಗೋಯಿತು ವೀಡಿಯೋ ಹಾಕಿರಲಿಲ್ಲ. ಅಂದರೆ ಇದು ಮನೆ ಕ್ಲೀನಿಂಗ್ ವೀಡಿಯೋ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ನನಗಾಗಿರಲಿಲ್ಲ. ಯಾಕಂದರೆ ಮೊದಲೇ ನಾನು ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೇ ತುಂಬಾ ಕೋಲ್ಡ್ ಆಗಿತ್ತು. ಆದರೆ ಹಬ್ಬ ಇರೋದ್ರಿಂದ ಮಾಡಲೇಬೇಕಂತ ಮಾಡಿದ್ದೆ ನಾನು. ಅದ್ರ ಜೊತೆ ಇನ್ನೂ ಮನೆ ಕ್ಲೀನ್ ಮಾಡಿ ಇನ್ನೂ ತುಂಬಾ ಸುಸ್ತಾಗಿ ಮತ್ತೆ ಫುಲ್ಲು ಕೋಲ್ಡ್ ಆಗಿಬಿಡ್ತು ನನಗೆ. ಯಾಕಂದರೆ ಜಾಸ್ತಿ ನೀರಲ್ಲಿ ಇದ್ದರೆ ನನಗೆ ಆಗೋದಿಲ್ಲ, ತುಂಬ ಶೀತ ಆಗುತ್ತೆ. ಅದ್ರ ಜೊತೆ ಶೀತಕ್ಕೂ ಅದಕ್ಕೂ ತುಂಬಾ ತಲೆನೋವು ಆಗಿತ್ತು. ಹಂಗಾಗಿ ನನಗೆ ಫೋನ್ ಜಾಸ್ತಿ ನೋಡಿದ್ರೆ ಇನ್ನೂ ಸ್ವಲ್ಪ ಆವಾಗ ತಲೆನೋವು ಜಾಸ್ತಿ ಆಗುತ್ತಂತ, ಯಾಕಂದರೆ ಎಡಿಟ್ ಮಾಡಿ ಹಾಕೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನಿನ್ನು ಫೋನು ಜಾಸ್ತಿ ಅವಾಯ್ಡ್ ಮಾಡಿದ್ದೆ, ಮುಟ್ಟಿರಲಿಲ್ಲ. ಹಂಗಾಗಿ ನನಗೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಇದನ್ನು ಮನೆ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ಹೇಗಿದ್ದರೂ ಮನೆ ಕ್ಲೀನ್ ಮಾಡಬೇಕು ಅಂತ ನಾನು ತುಂಬ ದಿನವೇ ಆಗಿತ್ತು ಮನೆ ಕ್ಲೀನ್ ಮಾಡಿರಲಿಲ್ಲ. ಹಬ್ಬಕ್ಕೆ ಹೆಂಗೋ ಕ್ಲೀನ್ ಮಾಡಬೇಕಂತ ಹಾಗೇ ಬಿಟ್ಟಿದ್ದೆ. ಹಾಗಾಗಿ ತುಂಬ ಗಲೀಜಾಗಿತ್ತು. ಇನ್ನು ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ನನ್ನ ಮಗ ಹಠ ಮಾಡ್ತಾ ಇದ್ದ. ಅವನು ಕೂಡ ಅಂಗಡಿಗೆ ಕರ್ಕೊಂಡು ಹೋಗಿ ಬಂದೆ. ಇಲ್ಲೇ ಕೆಳಗಡೆನೇ ಇದೆ ಅಂಗಡಿಗೆ ಕರ್ಕೊಂಡು ಹೋಗಿ ಬಂದೆ. ಇನ್ನು ಹೊಟ್ಟೆ ಹಸಿವು ಕೂಡ ತುಂಬ ಆಗಿತ್ತು. ಹಾಗೆ ಮನೆ ಕ್ಲೀನ್ ಮಾಡ್ಕೊಂತ ಅನ್ನಕ್ಕೆ ಇಟ್ಕೊಂಡು ಅನ್ನ ಕೂಡ ಮಾಡಿದ್ದೆ. ಮತ್ತು ಇನ್ನು ಬೇಗ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ತುಂಬಾ ಕೆಲಸ ಇತ್ತವಲ್ಲ, ಹಾಗಾಗಿ ಈ ಥರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೆ, ಬದನೇಕಾಯಿ ಹಾಕ್ಬಿಟ್ಟು. ಇನ್ನೊಂದು ಏನಂದರೆ, ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿಲ ಲೈಟಾಗಿ ಎಣ್ಣೆಗೆ ಹಾಕಿ ಹುರಿತೀವಿ. ಬಟ್ ಇದು ಅಲ್ಲ, ಏನಿಲ್ಲ ಅಂದರೆ ಇಷ್ಟು ಹುರಿಯೋಕ್ಕೆ ನಾನು ಒಂದು ಸಣ್ಣ ಗ್ಲಾಸು ಫುಲ್ಲು ಎಣ್ಣೆನ ಹಾಕಿ ಹುರಿದಿದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕಿದೆ, ಬಟ್ ಅದು ಕಮ್ಮಿ ಆಗಿದೆ ಅಂತ ಮತ್ತೆ ಕೂಡ ಎಣ್ಣೆ ಹಾಕಿದ್ದೀನಿ. ಅಂದರೆ ಎಣ್ಣೆ ಜಾಸ್ತಿ ಹಾಕಿ ನಾವು ಬರೀ ಎಣ್ಣೆಯಲ್ಲೇ ಇದನ್ನು ಹುರಿಯೋ ಟೈಪ್ಗಿಂತ ಸ್ವಲ್ಪ ಲೈಟಾಗಿ ಕುದಿಬೇಕಿದು. ಆ ಥರ ಹಾಕಿ ಎಣ್ಣೆನ ಕುದಿಸ್ಬೇಕು. ಆವಾಗ ಆ ಥರ ಆಲ್ಮೋಸ್ಟ್ ಇದು ಕುದಿಯೋಷ್ಟು ಕುದ್ದು ಎಣ್ಣೆನ ಬಿಟ್ಬಿಡುತ್ತೆ. ಅವಾಗ ಬೇಕಾದ್ರೆ ಆ ಎಣ್ಣೆ ನಾವು ರೀಯೂಸ್ ಮಾಡ್ಕೊಬೋದು. ಈ ಥರ ನೋಡಿರಿ, ಮತ್ತೆ ಎಣ್ಣೆ ಹಾಕ್ತಾನೇ ಇದ್ದೀನಿ ನಾನು ಮೇಲ್ಗಡೆ ಹಾಕಿ. ಇನ್ನು ಇದು ಕುದೀತು ಕೂಡ. ಕುದ್ದ ಮೇಲೆ ಇದನ್ನು ಇನ್ನು ನಾವು ಸೈಡಿಗೆ ಪಕ್ಕಕ್ಕೆ ಇಟ್ಬಿಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾಗಬೇಕಲ್ವ, ಹಂಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ನೋಡಿರಿ, ಕುದಿಯೋಕ್ಕಾಗಲೇ ಎಣ್ಣೆ ನೋಡ್ರಿ ಅದು ಕುದಿಯೋದು ಹೆಂಗೆ ಕಾಣಿಸುತ್ತೆ ಅದರಲ್ಲಿ ಗೊತ್ತಾಗುತ್ತೆ. ಇನ್ನು ಅದಾದಮೇಲೆ ನಾನು ಇದಕ್ಕೆ ಫಸ್ಟಿಗೆ ಜೀರಿಗೆ ಹಾಕಬೇಕಿತ್ತು ಹುರಿಯೋಕರನೇ, ಬಟ್ ನಾನು ಮರ್ತೋಗ್ಬಿಟ್ಟೆ. ಹಂಗಾಗಿ ಇವಾಗ ಹಾಕಿ ಮಿಕ್ಸಿಗೆ ಹಾಕಿದೆ. ಮಿಕ್ಸಿಗೆ ಹಾಕಿದ್ಮೇಲೆ ಹಿಂಗಿದೆ ನೋಡಿ. ಇನ್ನು ನಾನು ಪಕ್ಕಕ್ಕೆ ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಅನ್ನನೂ ಕೂಡ ಇತ್ತು. ಇನ್ನು ಅನ್ನದಲ್ಲೇ ಹಾಕ್ಕೊಂಡು ಇನ್ನು ಊಟ ಮಾಡ್ತಾಯಿದ್ದೀನಿ ನೋಡಿರಿ. ಬಿಸಿ ಅನ್ನ ಇದು. ಬಿಸಿ ಅನ್ನಕ್ಕೆ ಇನ್ನು ತುಂಬ ಟೇಸ್ಟಿ ಇರುತ್ತೆ. ತಣ್ಣಗಾದ್ರೆ ಅಷ್ಟು ಟೇಸ್ಟಿ ಇರಲ್ಲ, ಚೆನ್ನಾಗಿರುತ್ತೆ. ಮತ್ತು ಇದನ್ನು ಒಗ್ಗರಣೆ ಕೂಡ ಕೊಟ್ಕೊಬೋದು. ಒಗ್ಗರಣೆ ಕೊಟ್ರೇ ಈ ಚಟ್ನಿ ಚೆನ್ನಾಗಿರುತ್ತೆ. ಬಟ್ ನನಗಿವಾಗ ಅಷ್ಟೊಂದು ಇದು ಇರಲಿಲ್ಲ, ಹೊಟ್ಟೆ ಹಸಿವಾಗ್ಬಿಟ್ಟಿತ್ತಲ್ಲ, ಗಡಗಡ ಮಾಡ್ಕೊಂಡು ಇನ್ನು ಯಾವಾಗ ತಿನ್ನಬೇಕಪ್ಪ ಅಂತ ತಿಂದೆ. ಚೆನ್ನಾಗೇ ಇತ್ತು ನನಗೆ. ಇನ್ನು ಒಗ್ಗರಣೆ ಅಂದರೆ ಬಾಣಲಿಯಲ್ಲಿ ಹೆಂಗಿದ್ರು ಇನ್ನು ಹುರಿದಿರೋ ಎಣ್ಣೆ ಇರುತ್ತಲ್ವ, ಅದರಲ್ಲೇ ನಾವು ಒಗ್ಗರಣೆ ಕೊಟ್ಕೊಬೋದು. ಇನ್ನು ಮನೆ ಕೆಲಸ ಎಲ್ಲ ಮಾಡಿ ಇನ್ನು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಫುಲ್ಲು ಕೋಲ್ಡಾಗಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ. ಇನ್ನು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಮ್ಮ ಮನೆಯವರೇ ಅವಲಕ್ಕಿ ಮಾಡಿಕೊಟ್ರು. ಅವಲಕ್ಕಿ ಅಂದರೆ ನಮ್ಮ ಥರ ಮಾಮೂಲಾಗಿ ಮಾಡಲಿಲ್ಲ, ಅವರು ಮಸಾಲೆ ಎಲ್ಲ ಹಾಕಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಇದು ಶಾಪಿಂಗ್ ಹೋಗಿರೋ ವೀಡಿಯೋ ಮಾಡಿದ್ದೆ, ಬಟ್ ಅದು ಹೆಂಗೆ ಡಿಲೀಟ್ ಮಾಡಿನೋ ಗೊತ್ತಿಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಟೈಮ್. ಇನ್ನು ನಾವು ಆ ವಿಡಿಯೋ ನಾನು ಮಾಡಿದ್ದೆ, ಬಟ್ ಅದು ಹೇಗೆ ಡಿಲೀಟ್ ಮಾಡಿದ್ದೀನೋ ಗೊತ್ತಿಲ್ಲ. ಯಾಕಂದರೆ ವಿಡಿಯೋ ನಾನು ನೋಡಿದ್ದೀನಿ ಕೂಡ, ಅಲ್ಲಿ ಡಿಲೀಟ್ ಮಾಡ್ಕೊಂಬಂದು ಇಲ್ಲಿ ನೋಡಿದ್ದೀನಿ. ಬಟ್ ನೋಡಿದಾಗೆ ಯಾವಾಗಲೂ ಡಿಲೀಟ್ ಮಾಡಿದ್ದೀನಿ. ಬಟ್ ಇವಾಗ ಎಡಿಟ್ ಮಾಡಬೇಕಂತ ಇದ್ದರೆ ವಿಡಿಯೋ ಇರಲೇ ಇಲ್ಲ, ಅಷ್ಟೇ ಇದ್ದಿದ್ದು ಕ್ಲಿಪ್ಪು, ಅದನ್ನೇ ಹಾಕಿದೆ. ನಾನು ಶಾಪಿಂಗ್ ಮಾಡ್ಕೊಂಬಂದು ನೈಟ್ ಆಗಿತ್ತಲ್ವ, ಇನ್ನು ಮಕ್ಕಂಡ್ವಿ ನಾವು. ತಿರುಗಿ ಬೆಳಿಗ್ಗೆ ಎದ್ದು ಮತ್ತೆ ನಾನು ಪೂಜೆಗೆ ಹೋಗಿರೋದು. ಬಂದು ಇವಾಗ ನಾವು ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತಿದ್ದೀನಿ ನಾನು. ಫಸ್ಟು 2 ಸೀರೆ. ಆಲ್ಮೋಸ್ಟ್ ನಾವು ಹಬ್ಬ ಇಲ್ಲಿ ಮಾಡೋದಿಲ್ಲ, ಊರಿಗೆ ಹೋಗ್ತೀವಿ. ಊರಲ್ಲಿ ನಾನು ಕಲಶ ಹಿಡಿತೀನಿ. ಅಲ್ಲಿ ಕಲಶ ಹಿಡಿಯೋರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಸೀರೆ ಕೊಡ್ತಾರೆ ಅವರು. ಫಸ್ಟಿಗೆಲ್ಲ ಕೊಟ್ಟಿದ್ದರು, ಬಟ್ ಈಗ 2 ವರ್ಷ ಕೊಟ್ಟಿರಲಿಲ್ಲ, ಬಟ್ ಈ ವರ್ಷ ಕೊಟ್ಟಿದ್ದಾರಂತೆ ಸೀರೆ. ಇನ್ನು ಹಾಗಾಗಿ ಸುಮ್ಮನೆ ಹಿರಿಯರು ಮಾಡಬೇಕಲ್ವ, ಹಿರಿಯರು ಮಾಡೋಕ್ಕಾಗಿ ಸೀರೆ ತರಲೇಬೇಕು. ಹಂಗಾಗಿ 2 ಸೀರೆ ತಗೊಂಡು ಬಂದೆ. ನಮ್ಮ ಮನೆಯವ್ರ ಅಕ್ಕ ಕೂಡ ಉಡೋಕ್ಕೆ ಹಾಕ್ಬೇಕಲ್ವ, ಅವರಿಗೂ ಇನ್ನು ಅದೊಂದು ಸೀರೆ. ಮತ್ತು ಹಿರಿಯರು ಮಾಡಬೇಕಂತ ಸುಮ್ಮನೆ ಸಿಂಪಲಾಗಿ 2 ಸೀರೆ ತಂದೆ ಅಷ್ಟೇ ನಾನು. ಈ ಬ್ಲೂ ಕಲರು ಹೇಗಿದೆ ಸೀರೆ ಅಂತ ಹೇಳ್ರಿ. ಇದು ಮೋಸ್ಟ್ಲಿ ನಮ್ಮ ಮನೆಯವ್ರ ಅಕ್ಕಗೆ ತಗೊಂಡಿದ್ದೀನಿ ನಾನು ಸೀರೆ. ಅವ್ರಿಗೆ ಇಷ್ಟ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅವ್ರಿಗಿಷ್ಟ ಇಲ್ಲ ಅಂದರೆ ಅಲ್ಲೇ ಯಾವುದಾದ್ರೂ, ಅಲ್ಲಿನೂ ಇರ್ತವೆ ಬಟ್ಟೆ ಅಂಗಡಿಗಳು, ಅಲ್ಲೇ ಊರಲ್ಲೇ ಇದ್ದಾವೆ. ಏನಿಲ್ಲ ಅಂದರೂ ಮನೆಯಲ್ಲೇ ತುಂಬ ಜನ ಮಾರ್ತಾರೆ. ಅಲ್ಲೇ ಎಲ್ಲಾದರೂ ಯಾರಿಗಾರ ಕೊಡಿಸಿದ್ರೆ ಆಯಿತು. ಯಾವಾಗಲೂ ನಾನು ಹಂಗೆ ಅವ್ರಿಗೆ ದುಡ್ಡು ಕೊಟ್ಬಿಡ್ತಿದ್ದೆ, ನೀವೇ ತಗೊಳ್ರಿ ಅಂತ.
ಫಸ್ಟ್ ಟೈಮ್ ಸುಮ್ಮನೆ ಇಲ್ಲಿಂದನೇ ತಗೊಂಡೋಗೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಇದೆಲ್ಲ ಶೈನಿಂಗ್ ಐತೆ ಸೀರೆ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ. ಬಿಚ್ಚೋದಿಲ್ಲ ನಾನು. ಬಟ್ ಇನ್ನೊಂದು ಏನಂದರೆ, ಈ ಸೀರೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹಾಕಿ. ಇನ್ನೊಂದು ಏನಂದರೆ, ಆ ಕಡೆ ಎಲ್ಲ ಉಡಕ್ಕೆ ಹಾಕಿರೋ ಸೀರೆನ ಜಾಸ್ತಿ ದಿನ ಉಡೋದಿಲ್ಲ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಆ ಕಡೆ ಎಲ್ಲ ಉಡೋದಿಲ್ಲ ಅವರು, ಅಂದರೆ ಅಲ್ಲಿ ಜಾಸ್ತಿ ಸೀರೆನೇ ವೇರ್ ಮಾಡ್ತಾರೆ ಎಲ್ಲರೂ. ಹಾಗಾಗಿ ಮತ್ತೆ ಇನ್ನು ಸೀರೆನೂ ಕೂಡ ಅವರು ಉಡಕ್ಕೆ ಹಾಕಿರೋ ಸೀರೆಗಳನ್ನೆಲ್ಲ ಭಾಳ ದಿನ ಉಡೋದಿಲ್ಲ. ಜಲ್ದಿ ಬೇಗ ಒಂದು 2-3 ತಿಂಗಳು ಯೂಸ್ ಮಾಡಿಬಿಟ್ಟು ಇನ್ನು ಅದೇ ಕೌದಿ ಹೊಲಿಸ್ತಾರಲ್ಲ ಆ ಥರ ಎಲ್ಲ ಹಾಕ್ತಾರೆ ಅವರು. ಹಂಗಾಗಿ ಸಿಂಪಲ್ಲಾಗಿ ಸೈಲೆಂಟಾಗಿ ಸೀರೆ ತಗೊಳೋದು. ಅವರು ಗ್ರ್ಯಾಂಡ್ ಸೀರೆ ಎಲ್ಲ ಉಡೋಕ್ಕೆ ಹಾಕ್ಲಿದ್ದಂಗೆ ತಗೊತಾರೆ. ಬಟ್ ಈ ಥರ ಸಿಂಪಲ್ ಸೀರೆ ಉಡೋಕ್ಕೆ ಹಾಕೋದಾದರೆ ಅವು ಮೆತ್ತನವೇ ತಗೊತಾರೆ. ಜಲ್ದಿ ಅವರು ತಗೊಂಡು ಒಂದು 2-3 ತಿಂಗಳು ಉಟ್ಬಿಟ್ಟು ಆಮೇಲೆ ಅವರು ಅದನ್ನು ಬಳಸೋದಿಲ್ಲ. ಅವರು ಕೌದಿಗಳು ಹೊಲ್ಕೊಳೋದು ಆ ಥರ ಮಾಡ್ತಾರೆ. ಹಂಗಾಗಿ ನಾನು ಈ ಥರ ಮೆತ್ತನ ಸೀರೆ ತಗೊಂಡಿರೋದು. ಇನ್ನು ನಾನು ಹಿರಿಯರು ಮಾಡೋದು ಅಂದಮೇಲೆ ಆ ಸೀರೆ ಕೂಡ ಅಷ್ಟೇ. ಅವರು ಆ ಕಡೆ ಎಲ್ಲ ಒಟ್ಟು ನಾವು ನಮ್ಮ ಕಡೆ ಹಂಗೆ ಮಾಡಲ್ಲ, ಬಟ್ ಆ ಕಡೆ ಹಂಗೆ ಮಾಡ್ತಾರೆ. ಹಂಗಾಗಿ ನಾನು ಅಲ್ಲದೇ ಪಾಲಿಸ್ತೀನಿ ಅಷ್ಟೇ. ಇನ್ನು ಈ ಸೀರೆ ಆ ಸೀರೆ ರೇಟ್ ಜಾಸ್ತಿ, ಬಟ್ ಬಟ್ಟೆ ನನಗೆ ಇಷ್ಟ ಆಗಲಿಲ್ಲ. ಇದು ಸೀರೆ ಕಮ್ಮಿ, ಬಟ್ ಬಟ್ಟೆ ತುಂಬಾ ಚೆನ್ನಾಗಿದೆ. ಇದು ಬಟ್ಟೆ ನನಗೆ ತುಂಬ ಇಷ್ಟ ಆಯ್ತು. ಇದು ಬಟ್ಟೆ ಚೆನ್ನಾಗಿದೆ. ಅದಕ್ಕೆ ಹಿರಿಯರಿಗಂತಲೇ ತಗೊಂಡಿದ್ದು. ಅದಕ್ಕೆ ಅದೇ ಹೇಳ್ತೀವಲ್ಲ, ಭಾಳ ದಿನ ಉಡೋದಿಲ್ಲ. ಬಟ್ ನಾನು ಉಡ್ತೀನಿ, ನಾನೇನು ಇದು ಮಾಡೋದಿಲ್ಲ. ಹಂಗಾಗಿ ಅಂದರೆ ಭಾಳ ದಿನ ಅಂದರೆ ಅಲ್ಲೆಲ್ಲ ಜಾಸ್ತಿ ಸೀರೆನೇ ಮಾಡೋದ್ರಿಂದ ಬೇಗ ಸೀರೆ ಇರೋದಿಲ್ಲ ಅವರಿಗೆ. ಬಟ್ ನಾವು ತೆಗೆದಿಡ್ತೀನಿ, ನಾನು ಜಾಸ್ತಿ ಸೀರೆ ಉಟ್ಕೊಳೋದಿಲ್ಲಲ್ಲ. ಹಾಗಾಗಿ ಈ ಸೀರೆ ಕೂಡ ಫೋನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ಮಾತ್ರ ಮೆತ್ತಗೆ ತುಂಬ ಚೆನ್ನಾಗೈತಿ ಇದು ಸೀರೆ. ಮತ್ತು ಎದ್ರಾಗೂ ನನಗೆ ಈ ಕಲರ್ ಸೀರೆನೇ ಇರಲಿಲ್ಲ. ಈಗ ನೋಡಿರಿ, ಬನ್ನಿ ಮರ ಪೂಜೆಗೆ ಹೋಗ್ತಾರಲ್ವ, ಈ ಸೀರೆ ಕಲರ್ ಇದೆ. ಹಂಗಾಗಿ ನನ್ನ ಹತ್ರ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಆದರೂ ಬರುತ್ತೆ ಈ ಕಲರು ಅಂತ ನಾನು ತಗೊಂಡಿದ್ದೀನಿ. ನಾನಂತೂ ಉಟ್ಕೊತೀನಿ, ಹಂಗೇನು ಜಲ್ದಿ ಇದು ಮಾಡೋದಿಲ್ಲ ಸೀರೆ ಅವ್ರ ಕಡೆ ಹಂಗೆ. ನಾನು ಕೂಡ ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಬಿಟ್ಟು ಬನ್ನಿ ಮರಕ್ಕೆ ಹೋಗ್ತಾ ಇದ್ದೀನಲ್ಲ. ಇನ್ನೂ ನನಗೆ ಕೋಲ್ಡ್ ಹೋಗೇ ಇಲ್ಲ. ಇವಾಗಲೂ ಮಾತಾಡೋಕ್ಕಾಗ್ತಾ ಇಲ್ಲ, ನೆಗಡಿ ಅದೆಲ್ಲ ಆಗಿಬಿಟ್ಟೈತೆ ನನಗೆ ಕೂಡ. ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಸೀರೆ ವೇರ್ ಮಾಡಿದ್ನಲ್ವ, ಈ ಸೀರೆ, ಇದು ಕಾಟನ್ ಸೀರೆ. ನನ್ನ ಸೀರೆ ಇಷ್ಟ ಆಗಿತ್ತು, ಬಟ್ ನಂದು ಬ್ಲೌಸ್ ಪೀಸ್ ಚೆನ್ನಾಗಿರಲಿಲ್ಲ. ಬಟ್ ಇದು ಬ್ಲೌಸ್ ಪೀಸ್ ಚೆನ್ನಾಗಿದೆ ಇದು. ಹಂಗಾಗಿ ನಮ್ಮೂರಲ್ಲಿ ಉಟ್ಕೊಂಡಿದ್ನೆಲ್ಲ ಅಲ್ಲಿ ಕೇಳಿದರು, ಈ ಥರ ಸೀರೆ ನನಗೆ ಆನ್ಲೈನಲ್ಲಿ ತಂದುಕೊಡು ಬುಕ್ ಮಾಡಿ ಅಂತ. ಹಂಗಾಗಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇದನ್ನೋಗಿ ಅಲ್ಲಿ ಕೊಡ್ತಾಯಿದ್ದೆ. ಹಂಗಾಗಿ ನಾನು ಓಪನ್ ಮಾಡಲ್ಲ. ಅದೇ ನಾನು ವೇರ್ ಮಾಡಿದ್ನಲ್ಲ ಕಾಟನ್ ಸೀರೆ, ಅದೇ ಇದು. ಬಟ್ ಬ್ಲೌಸ್ ಪೀಸ್ ನಂದು ಚೆನ್ನಾಗಿರಲಿಲ್ಲ. ಇದು ಬ್ಲೌಸ್ ಪೀಸ್ ಚೆನ್ನಾಗೈತೆ ಇದು. ಇನ್ನು ನಮ್ಮ ಮನೆಯವರಿಗೂ ಹುಡ್ರಿಗೂ ಎಲ್ಲ ತಂದಿದ್ದೀನಿ. ಹಿಂಗೆ ವೀಡಿಯೋ ಮಾಡ್ತಾಯಿದ್ದೆ ನೋಡ್ರಿ. ಇನ್ನು ಇವನು ಬಂದಿದ್ದಾನೆ, ಇನ್ನು ಎಲ್ಲ ಅಳ್ದು ಬಿಡ್ತಾನೆ, ಕೆದ್ರು ಬಿಡ್ತಾನೆ. ನಾನು ವೀಡಿಯೋ ಮಾಡ್ತಾ ಇದ್ನಲ್ವ, ಸಡನ್ಲಾಗಿ ಸುಮ್ಮನೆ ಇರಬೇಕು. ಇನ್ನು ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಇವನಿಗೆ ಗೊತ್ತಾಗಿಲ್ಲ, ಮಕ್ಕಂಡಿದ್ನಲ್ವ, ನಿದ್ದೆಗಣ್ಣಾಗ ಎದ್ದು ಬಂದಿದ್ದಾನೆ. ಇವಾಗ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಚೇರಿಂದಕ್ಕೆ ಹೋಗ್ತಾನೆ ಫೋನಲ್ಲಿ. ಮತ್ತು ನಾನು ಅಡ್ಡ ಹೋಗ್ತೀನಲ್ಲ ನಮ್ಮ ಅಮ್ಮಗೆ ಅಂತ. ಇಷ್ಟೇ ನನ್ನ ವೀಡಿಯೋ. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.